ನೀವು ಇಷ್ಟು ಸ್ಟ್ರಾಂಗ್ ಅಂತ ನಮ್ಗೆ ಇವಾಗಲೇ ಗೊತ್ತಾಗ್ತಿರೋದು. ಯು ಡೋಂಟ್ ಲುಕ್ ಲೈಕ್. ಯಾ, ಎಲ್ಲರೂ ಹೇಳ್ತಾರೆ ಐ ಡೋಂಟ್ ಲುಕ್ ಲೈಕ್ ದ್ಯಾಟ್ ಸ್ಟ್ರಾಂಗ್ ಅಂತ. ಹೌದು. ಬಟ್ ಐ ಆಮ್ ಇವಾಗ ಅನ್ಸಲ್ಲ. ಮೆಂಟಲಿ ಐ ಆಮ್ ವೆರಿ ವೆರಿ ಸ್ಟ್ರಾಂಗ್. ತುಂಬ ಸ್ಟ್ರಾಂಗ್ ಮಾಡಿಬಿಟ್ಟಿದೆ ಲೈಫ್, ಬದುಕು ಕಲಿಸಿದೆ ನನಗೆ. ಮುಂಚೆ ನನ್ನ ತಂದೆ ಹೋದಾಗ್ಲೇ ನನಗೆ ಏನು ಅಂತ ಗೊತ್ತಾಗದೇ ಇರೋವಂಥ ಏಜ್ ಸರ್. ಯಾವ ಏಜ್ ಅದು? ನಾನು ಸೆಕೆಂಡ್ ಪಿ ಯು ಮಾಡ್ತಿದ್ದೆ, ಫಸ್ಟ್ ಪಿ ಯು ಮುಗ್ದಿತ್ತಷ್ಟೇ ಆಗ. ಫಸ್ಟ್ ಪಿ ಯು ಎಕ್ಸಾಮ್ಸ್ ಹತ್ರ ಒಂದೊಂದು ಖುಷಿ ಜಗತ್ತಿರುತ್ತಲ್ಲ. ಹೌದು. ಏನಾದ್ರು ಇದ್ರೆ ಅಪ್ಪನ ಹತ್ರ ಹೋಗಿ ಹೇಳ್ಕೋಬೇಕು, ಹೌದು. ಅಮ್ಮ ಇದ್ದಾರೆ ಮನೇಲಿ, ನನ್ನೊಂದು ಬದುಕು ಹೋಗ್ತಾ ಇದೆ, ಹೌದು. ಕಾಲೇಜ್ ಲೈಫಿಗೆ ಬಂದೆ, ಎಸ್. ಸೀರಿಯಲ್ ಹೋಗ್ತಾ ಇದೆ, ಜನ ಇಷ್ಟಪಡ್ತಿದ್ದಾರೆ, ಎಲ್ಲಿ ನೋಡಿದ್ರು ನನಗೆ ಟೆನ್ಷನ್ ಸಿಗುತ್ತೆ. ಹೌದು. ಈ ಎಲ್ಲದರ ನಡುವೆ ಅದೊಂದು ಆಘಾತಕಾರಿ ಇರುತ್ತೆ. ಹೌದು. ಡು ಯು ರಿಮೆಂಬರ್ ಯಾವಾಗ ಏನಾಯ್ತು ಅದು ಅಂತ? ಎಸ್ ಸರ್, ಅಂದರೆ ದಟ್ ವಾಸ್ ಅ ವೆರಿ ಶಾಕಿಂಗ್ ಮೂಮೆಂಟ್. ಯಾಕೆ ಅಂತಂದರೆ ಅವರು ಹಿಮ್ಸೆಲ್ಫ್ ವಾಸ್ ಆಯುರ್ವೇದಿಕ್ ಡಾಕ್ಟರ್. ಅವ್ರಿಗೆ ಜ್ವರ ಬರ್ತಿತ್ತು ಅಂತ ಹೇಳಿ ಅವರು ಹೋಗಿ ತೋರಿಸ್ಕೊಂಡಾಗ ಗೊತ್ತಾಗಲ್ಲ ಫಸ್ಟ್ ಆ್ಯಕ್ಚುಲಿ ಏನು ಪ್ರಾಬ್ಲಮ್ಮು ಅಂತ. ಆ್ಯಂಡ್ ಈಗಿನಷ್ಟು ಮೆಡಿಸಿನ್ ಫೀಲ್ಡ್ ಅಷ್ಟು ಮುಂದುವರೆದಿದ್ದಂಥ ಟೈಮ್ ಅಲ್ಲ ಅದು. ಕ್ಯಾನ್ಸರ್ ಹಾಸ್ಪಿಟಲ್ಸ್ ಎಲ್ಲ ತುಂಬ ಕಡಿಮೆ ಇತ್ತು ಆಗ. ಸೊ ಹೋಗಿ ನೋಡಿದಾಗ, ಇಲ್ಲಿ ಬಂದು ಟೆಸ್ಟ್ ಮಾಡಿದಾಗ ಬೆಂಗಳೂರಲ್ಲಿ ಗೊತ್ತಾಗುತ್ತೆ ದಟ್ ಹೌದು ಲಿಂಫೋಮಾ ಇದೆ, ಬ್ಲಡ್ ಕ್ಯಾನ್ಸರ್ ಇದೆ ಅಂತ. ಬ್ಲಡ್ ಕ್ಯಾನ್ಸರ್? ಹೌದು. ಅದು ಲಿಂಫ್ ನೋಡ್ಸ್ ಇರುತ್ತಲ್ಲ ಸರ್, ಇಡೀ ಬ್ಲಡ್ಡಲ್ಲಿ ಎಲ್ಲ ಕಡೆ ಇರುತ್ತೆ ಅದು. ಸೊ ಇಟ್ ವಿಲ್ ಸ್ಪ್ರೆಡ್ ಲೈಕ್ ದಿಸ್. ಅದು 2 ಥರದ ಲಿಂಫೋಮಾ ಬರುತ್ತೆ. ಇನ್ನೊಂದು ಥರದ ಲಿಂಫೋಮಾ ಆಗಿದ್ದರೆ ಬಹುಶಃ ಇವ್ರು ಉಳಿತಿದ್ರು. ಇದು ಲಿಟ್ರಲಿ 1 ಕೋಟಿನಲ್ಲಿ ಒಬ್ರಿಗೆ ಬರುವಂಥ ಲಿಂಫೋಮಾ ಇದು. ಸೊ ಇವರು ಹಿ ವಾಸ್ ವೆರಿ ಪಾಸಿಟಿವ್. ಹಿ ವಾಸ್ ಲೈಕ್, ನಾನು ಇನ್ನೊಂದು 6 ತಿಂಗಳು ನಾನು ಕ್ಲಿನಿಕ್ ಓಪನ್ ಮಾಡ್ತೀನಿ, ಎಷ್ಟು ಜನ ಪೇಷಂಟ್ಸ್ ವೆಯ್ಟ್ ಮಾಡ್ತಿದ್ದಾರೆ, ನನಗೆಲ್ಲ ಏನೂ ಆಗಲ್ಲ, ತಲೆ ಕೆಡ್ಸ್ಕೊಬೇಡಿ ಅಂತ ಮಾತಾಡ್ತಾ ಇದ್ದವರು ಅವ್ರು ಅಷ್ಟು ಸ್ಟ್ರಾಂಗ್ ಅವರು. ಸೊ ಅಂದರೆ ಹೋಗ್ತಾ ಕಿಮೋಥೆರಪಿ ಇತ್ತು, ಥೆರಪಿಗಳೆಲ್ಲ ಆಯಿತು. ಗೊತ್ತಾದಾಗ ನಿಮ್ಮ ಮನಸ್ಸು, ಅದು ಶಾಕ್ ಸರ್. ನಮಗೆ ಗೊತ್ತಾಗಿದ್ದೇ ಆಶ್ಚರ್ಯ. ನಾವು ರಿಪೋರ್ಟ್ ಅಂದರೆ ಇಲ್ಲಿ ಬಯೋಪ್ಸಿ ಮಾಡಿ ಕೊಟ್ಟು ಹೋಗಿದ್ದೀವಿ, ನಮ್ಗೆ ರಿಪೋರ್ಟ್ ಕೊಡ್ತಾ ಇಲ್ಲ ಅವರು. 15-20 ದಿನ ಆದ್ರೂ ನನಗೆ ರಿಪೋರ್ಟೇ ಬಂದಿಲ್ಲ ನನ್ನ ಕೈಗೆ. ಆ ಟೈಮಲ್ಲಿ ನಾನು ಯಾವುದೋ ಒಂದು ಸಿನಿಮಾ ಮಾಡ್ತಿದ್ದೆ, ಯಾವುದೋ ಒಂದು ಚಿಕ್ಕ ರೋಲ್ ಮಾಡ್ತಿದ್ದೆ ಸಿನಿಮಾದಲ್ಲಿ. ಅದಕ್ಕೆ ಹೋದಾಗ ಅದ್ರ ಪ್ರೊಡ್ಯೂಸರ್ ವಾಸ್ ಅಂದರೆ ಸ್ವಲ್ಪ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಯಾಗಿ ಈ ಹಾಸ್ಪಿಟಲ್ಗೆ ಗೊತ್ತಿದ್ದವರು. ಸೊ ನಾನು ಅವ್ರ ಹತ್ರ ಹೋಗಿ ಕೇಳಿದ್ದೀನಿ ಸರ್, ಲಿಟ್ರಲಿ ಸರ್ ಅಂದರೆ ಮೇಡಮ್ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ರಿಪೋರ್ಟ್ ತುಂಬ ದಿನದಿಂದನೇ ನಾವು ಟೆಸ್ಟ್ ಮಾಡಿಸಿದ್ವಿ, ರಿಪೋರ್ಟ್ ಇನ್ನೂ ಕೊಡ್ತಾ ಇಲ್ಲ ಮ್ಯಾಮ್ ಅವರು ಅಂತ. ಒಂದು ನಿಮಿಷ ನಾನು ಚೆಕ್ ಮಾಡ್ತೀನಿ ರೀ ಅಂತ ಹೇಳ್ಬಿಟ್ಟು, ನನಗೆ ಫಸ್ಟ್ ಗೊತ್ತಾಗಿದ್ದು ಅಪ್ಪನ ಕ್ಯಾನ್ಸರ್ ಅನ್ನೋದು ಗೊತ್ತಾಯ್ತು ನನಗೆ. ಹೆಂಗೆ ಹೇಳೋದು ಅಮ್ಮಂಗೆ, ಹೇಳಲೇಬೇಕು. ನೀವು ಹೆಂಗೆ ಅರ್ಗಿಸ್ಕೊಂಡ್ರಿ? ಗೊತ್ತಿಲ್ಲ ಸರ್ ನನಗೆ. ಅವತ್ತು ಶೂಟಲ್ಲಿ ಹೆಂಗೆ ಅರ್ಗಿಸ್ಕೊಂಡೆ ಅನ್ನೋದಕ್ಕೆ ಎಕ್ಸಾಂಪಲು, ಶೂಟಲ್ಲಿ ಇದ್ದೀನಿ ನಾನು ಅವತ್ತು. ಒಂದು ದೊಡ್ಡ ಸೀನ್ ಅದು. ನಾನು ಒಂದು 150-200 ಜನ ಆರ್ಟಿಸ್ಟ್ಗಳಿದ್ದಾರೆ, ಸಹ ಕಲಾವಿದರಿದ್ದಾರೆ. ನಾನು ಮತ್ತು ಹೀರೋ ಎಲ್ಲರೂ ಇದ್ದೀವಿ. ಎದ್ದು ನಿಂತು ಚಪ್ಪಾಳೆ ಹೊಡಿಬೇಕು ಸರ್. ಆ ಶಾರ್ಟ್ ಎದ್ದು ನಿಂತು ಚಪ್ಪಾಳೆ ಹೊಡಿಬೇಕು ಅಷ್ಟೇ, ಆ್ಯಕ್ಷನ್ ಹೇಳಿದ ತಕ್ಷಣ. ನಾನು ಎದ್ದೇ ಇಲ್ಲ. ಎಲ್ಲರೂ ಎದ್ದಿದ್ದಾರೆ, ನನ್ನ ತಲೆಯಲ್ಲಿ ಇಲ್ಲ ಅಲ್ಲಿ, ನನ್ನ ತಲೆ ಇಲ್ಲವೇ ಇಲ್ಲ ಅಲ್ಲಿ. ಎಲ್ಲರೂ ಎದ್ದು ನಿಂತ್ಕೊಂಡು ಚಪ್ಪಾಳೆ ಎಲ್ಲ ಹೊಡಿತಿದ್ದಾರೆ, ನಾನಿಲ್ಲ. ನಾನು ಸುಮ್ಮನೆ ಹಿಂಗೆ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಸರಿಯಾಗಿ ಬೈದರು ಡೈರೆಕ್ಟ್ರು, ಮೈಕಲ್ಲಿ ಬೈದರು. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಇದು? ಯಾರಿಗೂ ಗೊತ್ತಿಲ್ಲ. ಮೈಕಲ್ಲಿ ಬೈದರು, ಚೆನ್ನಾಗಿ ಬೈದರು. ಬೈತಿದ್ದಂಗೆ ನಂಗೆ ಅಳು ಶುರುವಾಯಿತು. ಎದ್ದು ಹೋದೆ. ಇಲ್ಲ ನಂಗೆ ಆಗ್ತಾಯಿಲ್ಲ, ಮೆಂಟಲಿ ನಂಗೆ ಮಾಡೋಕ್ಕೆ ಕಷ್ಟ ಆಗ್ತಿದೆ ನನಗೆ ಅಂತೆಲ್ಲ ಹೇಳಿರೋದಿದೆ. ಕೊನೆಗೆ ನನ್ನ ಅತ್ತೆ ಬಂದಿದ್ದರು ನನ್ನ ಜೊತೆ ಅವತ್ತು ಶೂಟಿಂಗ್ಗೆ. ಸೊ ಅವರು ಸ್ವಲ್ಪ ಸಮಾಧಾನ ಮಾಡಿ, ಪರವಾಗಿಲ್ಲ ಬಿಡು, ಏನಾಗಲ್ಲ ಅಂತ ಹೇಳಿ ಸಮಾಧಾನ ಮಾಡಿ, ಶೂಟಿಂಗ್ ಮುಗಿದ್ರೆ ಸಾಕಾಗಿತ್ತು ನನಗೆ. ಮೈಸೂರಲ್ಲಿ ಶೂಟಿಂಗ್, ಫಸ್ಟು ಓಡೋಗ್ಬಿಡೋಣ ಊರಿಗೆ ಅಂತ ಇತ್ತು ನನಗೆ, ಅಪ್ಪ ನೋಡಬೇಕು ಅಂತ. ಸೊ ಮುಗಿಸಿ ಊರಿಗೆ ಹೋಗಿದ್ದಷ್ಟೇ ಗೊತ್ತು. ನಾನು ಅವಾಗ 10th ಸ್ಟ್ಯಾಂಡರ್ಡ್ ಅಷ್ಟೇ ಗೊತ್ತು ನನಗೆ. ನಾನು ಮನೆಗೆ ಹೋಗಿ ಅಪ್ಪನ ನೋಡಿ, ಅಪ್ಪ ಆರಾಮಿದ್ದಾರೆ. ಅಲ್ಲಿಂದ ಎಷ್ಟು ಸಮಯ ಇದ್ರು ಅಪ್ಪ? 8 months ಅಷ್ಟೇ, 6 to 8 months. ಹೌ ವಾಸ್ ದಟ್ ಜರ್ನಿ? ಹಾರಿಬಲ್ ಸರ್ ಅದು. ಅಂದರೆ ನನಗೆ ಏನಾಗ್ತಿತ್ತು ಅಂದರೆ, ಈಗ ನೆನೆಸ್ಕೊಂಡ್ರೆ ಗೊತ್ತಾಗತ್ತೆ, ದೇ ವರ್ ವೆರಿ ಮೆಚ್ಯೂರ್ಡ್ ವೆನ್ ಇಟ್ ಕಮ್ಸ್ ಟು ಮೀ. ನನ್ನ ಅಪ್ಪ ಮತ್ತು ಅಮ್ಮ ನನ್ನ ಒಂದು ದಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ಲ ಅವರು. ಯಾವಾಗ ಕಿಮೋ ಆಗಿರಲಿ ಅಥವಾ ಅವ್ರಿಗೇನೋ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, ಒಂದು ದೊಡ್ಡ ಪ್ರೊಸೀಜರ್ ಅಲ್ಲ ಸರ್ ಅದು. ಯಾವತ್ತೂ ನಂಗೆ ನಮ್ಮ ಅಪ್ಪ ಅಮ್ಮ ನೀನು ಹಾಸ್ಪಿಟ್ಲಿಗೆ ಬಾ ಅಂತನೋ ಅಥವಾ ನಿಮ್ಮ ಮನೇಲಿರು ಅಂತನೋ, ನಾವಿಬ್ಬರು ಹಾಸ್ಪಿಟ್ಲಿಗೆ ಹೋಗ್ತೀವಿ ಮನೇಲಿರೋ ಅಂತನೋ ಯಾವತ್ತೂ ಹೇಳಿಲ್ಲ ಸರ್. ಪ್ರತಿ ದಿನ ಕಾಲೇಜ್ ಕಳಿಸಿದ್ದಾರೆ ನನಗೆ. ಹೋಗು ನೀನು ಕಾಲೇಜ್ಗೆ, ಫಸ್ಟ್ ಪಿ ಯು ಹೋಗು, ನಿಂಗೇನು ಗೊತ್ತಾಗಲ್ಲ, ಹೋಗು. ಪ್ರತಿದಿನ ನಂಗೆ ಅದು ಜರ್ನಿ ಇತ್ತು. ನಾನು ಕಾಲೇಜ್ಗೆ ಹೋಗ್ತಾ ಇದ್ದಿದ್ದು ಆಲ್ಮೋಸ್ಟ್ 25 ಕಿಲೋಮೀಟರ್ ಬಸ್ಸಲ್ಲಿ ಹೋಗಿ ಅಲ್ಲಿಂದ 1.5 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗಿತ್ತು. ದಟ್ ವಾಸ್ ಮೈ ಕಾಲೇಜ್. ತಲೆಯಲ್ಲಿ ಓಡ್ತಾನೆ ಇತ್ತಲ್ಲ ಇದು? ಅಫ್ಕೋರ್ಸ್. ಅವರು ಪಾಪ ಕೆಲವೊಂದು ಸಲ ಪೇನಿಗೆ ನರಳೋರು ನಮ್ಮಪ್ಪ.
ಹೊಟ್ಟೆಲಿ ನೋವಿದೆ ಅಂತ ನೋಡು ಪಾಪ ಆಬ್ವಿಯಸ್ಲಿ ಪೇಯ್ನ್ ಆಗೇ ಆಗುತ್ತೆ. ಅದೆಲ್ಲ ನೋಡಿ ಅಂದರೆ ನಂಗೆ ಎಂತ ಗೊತ್ತಾಗದೇ ಇರೋ ಏಜು. ಆ್ಯಂಡ್ ಆನ್ ಟಾಪ್ ಆಫ್ ಇಟ್ ನಾನು ಇಷ್ಟು ಮಾತು ಆಡ್ತಾ ಇರಲಿಲ್ಲ. 100 ಮಾತಾಡಿದ್ರೆ 1 ಹ್ಞೂ ಅಂತಿದ್ದವಳು ನಾನು ಅವಾಗ. ಅಷ್ಟು ಕಡಿಮೆ ಮಾತಾಡ್ತಾ ಇದ್ದವಳು. ಸೊ ನನಗೆ ಅಂದರೆ ಈ ಕ್ಷಣಕ್ಕೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಹ್ಯಾಟ್ಸ್ ಆಫ್ ಟು ಮೈ ಮದರ್. ಆ್ಯಕ್ಚುಲಿ ಅವರೇ ಎಲ್ಲ ಕರ್ಕೊಂಡು ನಿಭಾಯಿಸಿದ್ದು ಎಲ್ಲ. ಶಿ ಈಸ್ ವೆರಿ ವೆರಿ ಸ್ಟ್ರಾಂಗ್ ಸರ್. ಶಿ ಈಸ್ ವೆರಿ ಸ್ಟ್ರಾಂಗ್. ನಂಗೆ ಇವತ್ತಿಗೂ ಹಾಗೆ ಅನಿಸುತ್ತೆ. ನಾನು ಏನು ಇವತ್ತು ಸ್ಟ್ರಾಂಗ್ ಅಂತ ನನಗೆ ನೀವೇನು ಸ್ಟ್ರಾಂಗ್ ಇದ್ದೀರಾ ನೀವು ಅಂತ ಹೇಳ್ತೀರಾ, ಇಟ್ಸ್ ಬಿಕಾಸ್ ಆಫ್ ಮೈ ಮದರ್. ಶಿ ಈಸ್ ವೆರಿ ಸ್ಟ್ರಾಂಗ್. ಕೊನೆಯ 20 ದಿನ ಅಥವಾ 10 ದಿನ ದಟ್ ವಾಸ್ ಹಾರಿಬಲ್. ಅಗೇನ್ ನಾನು ಹೋಗಿದ್ದ ದಿನನೇ ನಾನು ನೆನೆಸ್ಕೋಬೇಕು ಅಂತಂದರೆ ಬಹುಶಃ ಇದು ನಾನು ಎಲ್ಲೂ ಹೇಳಿಲ್ಲ, ಇವತ್ತೇ ಹೇಳ್ತಿರೋದು. ಕಾಲೇಜ್ ಇತ್ತು ನನಗೆ ಅವತ್ತು. ಬೆಳಗ್ಗೆ ಎದ್ದು ಹೊರಡುವಾಗ ನಾನು ಅಪ್ಪಂಗೆ ಹೇಳಿದ್ದೀನಿ, ನೋಡು ನೀನು ಸ್ನಾನ ಮಾಡಬೇಕು, ನೀನು ಸ್ನಾನ ಮಾಡ್ಕೊಂಡು ಕೂತ್ಕೋ. ಅವರಿಗೆ ತುಂಬ ಪೇಯ್ನ್ ಆಗ್ತಿತ್ತು, ಸುಸ್ತಾಗ್ತಿತ್ತು. ಅವರು ಕೂತ್ಕೊಂಡು ಸ್ನಾನ ಮಾಡಿಸೋರು. ಹೀಗೆ ಸ್ನಾನ ಮಾಡ್ಬೇಕು, ನೀನು ಸ್ನಾನ ಮಾಡಿಲ್ಲ ಅಂತಂದರೆ ನಾನು ನಿನ್ನ ಮುಖ ನೋಡಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ. ವಾಪಸ್ ಬರೋಷ್ಟಿಗೆ ಅವ್ರು ಇರಲಿಲ್ಲ ಸರ್. ಹಿಂಗೆ ಹೇಳೋಗಿದ್ದೀನಿ ನಾನು. ವಾಪಸ್ ಬರೋಷ್ಟಿಗೆ ಅವ್ರು ಇರಲಿಲ್ಲ. ನನಗೆ ಕೋಇನ್ಸಿಡೆಂಟ್ಲಿ ನನಗೆ ಅವತ್ತು ನಂಗೆ ಹೇಳೋಕ್ಕೆ ಅಂತ ಬಂದ್ರಲ್ಲ ನಿಮ್ಮ ತಂದೆ, ಅಂದರೆ ಕರ್ಕೊಂಡು ಹೋಗ್ಬೇಕಿದ್ರು, ಕಾಲೇಜಿಂದ ಕರ್ಕೊಂಡು ಹೋಗ್ಬೇಕಿದ್ರು ನಿಮ್ಮ ತಂದೆಗೆ ಹಿಂಗಾಗಿದೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಮಾವ ಯಾರೋ ಒಬ್ಬರು ಬಂದಿದ್ರು ನಂಗೆ ಕರ್ಕೊಂಡು ಹೋಗೋಕ್ಕೆ. ಆ ಟೈಮಲ್ಲಿ ಎಷ್ಟು ಅಂದರೆ ಕೋಇನ್ಸಿಡೆನ್ಸ್ ಎಲ್ಲ ಇರುತ್ತೆ ಅಂದರೆ, ನನ್ನ ದುಪ್ಪಟ ಏನಿತ್ತು ಅದನ್ನು ಟೇಬಲ್ ಎಲ್ಲ ಒಂದು ಸರಳ ಥರ ಇತ್ತು, ಅದಕ್ಕೆ ಕಟ್ಕೊಂಬಿಟ್ಟಿದ್ದೆ ನಾನು. ಆ ದುಪ್ಪಟನ ಸುಮ್ಮನೆ ಅಂದರೆ ಪಾಠ ಕೇಳ್ತಾ ಏನೋ ಮಾಡ್ತಾ ಇರ್ತೀವಲ್ಲ ಹಂಗೆ ಕಟ್ಟಿದ್ದೆ. ಅವತ್ತು ಇಂಗ್ಲೀಷ್ ಮಿಸ್ ನಮಗೆ ಪಾಠ ಮಾಡ್ತಾ ಇದ್ದಿದ್ದು ಇಟ್ ವಾಸ್ ಅಬೌಟ್ ಫಾದರ್ ಆ್ಯಂಡ್ ಮದರ್, ಹೌ ಪೇರೆಂಟ್ಸ್ ವಿಲ್ ಬಿ. ಪೇರೆಂಟ್ಸ್ ಯಾವ ಇಂಪಾರ್ಟೆಂಟ್ ರೋಲ್ನ ನಿಮ್ಮ ಲೈಫಲ್ಲಿ ನಿಭಾಯಿಸ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿದ್ರು. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಿಂಗೆ ಯಾರೋ ಬಂದಿದ್ದಾರೆ ರಿಲೇಟಿವ್ ಕರ್ಕೊಂಡು ಹೋಗೋದಕ್ಕೆ, ನಿಮ್ಮಪ್ಪಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರಂತೆ ಅಂತ ಬಂದರು. ಓ ಹೌದಾ, ಸರಿ ಆಯಿತು. ಬಟ್ ನಂಗೆ ಒಂದು ಡೌಟ್ ಇತ್ತು, ಯಾವತ್ತೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಅಥವಾ ಆಚೆಲ್ಲೋ ಕರ್ಕೊಂಡು ಹೋಗೋದಕ್ಕೆ ಅಂತ ಕರೆಸೇ ಇಲ್ಲ ನಮ್ಮ ಅಮ್ಮ ಆಗಲಿ ಅಪ್ಪ ಆಗಲಿ. ಸೊ ನಾನು ಅದನ್ನು ಗಂಟು ಬೇರೆ ಹಾಕೊಂಡ್ಬಿಟ್ಟಿದ್ದೀನಿ. ಲಿಟ್ರಲಿ ಕಟ್ ಮಾಡಿದ್ದಾರೆ ಆ ಬಟ್ಟೆನ. ನಂಗೆ ಗಂಟೆ ಬಿಚ್ಚಕ್ಕೆ ಆಗ್ತಾಯಿಲ್ಲ, ಅಷ್ಟು ಗಟ್ಟಿ ಗಂಟು ಹಾಕಿದ್ದೀನಿ ನಾನು. ಗಂಟೆ ಬಿಚ್ಚಕ್ಕಾಗಿದೆ. ಕಟ್ ಮಾಡಿ ಎದ್ದು ಓಡಿದೆ. ಹೌದಾ, ಹೋಗೋಣ ನಡೀರಿ ಅಂತ. ಹೋಗಿ ನೋಡ್ರಿ ತುಂಬ ಜನ, ಏನೇನೋ. ನಂಗೆ ಈಗಲೂ ಕೂಡ ಈ ಕ್ಷಣಕ್ಕೂ ಕೂಡ ನಾನು ಹತ್ತಿಲ್ಲ ಸರ್ ಅವತ್ತು. ನಾನು ಹತ್ತಿಲ್ಲ ಅವತ್ತು. ಅಂದರೆ ನಂಗೆ ಗೊತ್ತಾಗ್ತಾ ಇರಲಿಲ್ಲ ಅಳೋದಾ ಅಥವಾ ಈಗಿದ್ರಲ್ಲ ಬೆಳಗ್ಗೆ ಇದ್ರಲ್ಲ ಅಂತನೋ ಹೀಗೆ. ಅಂದರೆ ಅದೊಂಥರ ಇವತ್ತಿನವರೆಗೂ ನನಗದು ನನಗೆ ಹೇಗೆ ನಿಭಾಯಿಸಿದೆ ಅಂತನೋ. ನಾನು ಒಂದೇ ಹೇಳಿದ್ದು ನಮ್ಮ ಅಮ್ಮಂಗೆ, ಏನು ಯೋಚನೆ ಮಾಡಬೇಡ, ನಾನು ಇದ್ದೀನಿ ನಿನಗೆ ಅಂತ ಹೇಳಿದ್ದೀನಂತೆ ನಾನು. ಹೌದಾ? ಎಸ್. ಅದು ಹೆಂಗೆ ಬಂತು ಅಂತನೂ ನನಗೆ ಗೊತ್ತಿಲ್ಲ. ಬಟ್ ನಾನು ರೂಮಿಂದನೇ ಬಂದಿಲ್ಲ ಸರ್ ಆಚೆ. ನಾನು ರೂಮ್ ಒಳಗಡೆ ಹೋಗಿ ಕೂತಿದ್ದಷ್ಟೇ ಗೊತ್ತು ನನಗೆ. ಅಪ್ಪ ನೋಡಿ ನಮಸ್ಕಾರ ಮಾಡಿ ಹೋಗಿ ಕೂತಿದ್ದಷ್ಟೇ ಗೊತ್ತು. ಬಿಟ್ಟರೆ ಜ್ಞಾಪಕನೇ ಇಲ್ಲ ನನಗೆ ನಾನು ಹೇಗೆ ಅದನ್ನು ನಿಭಾಯಿಸಿದೆ, ಹೆಂಗೆ ಹ್ಯಾಂಡ್ಲ್ ಮಾಡಿದೆ ಅಥವಾ ಅದೆಲ್ಲ ಒಂದು ದೊಡ್ಡ ಪ್ರೊಸೀಜರ್ ಆಯಿತಾ. ಅದನ್ನು ಯಾರೂ ಗೋತ್ರೂ ಮಾಡಬಾರ್ದು. ಆ ಏಜ್ಗೆ ಆಗಿರಲಿ, ಯಾವುದೇ ಏಜ್ಗೆ ಆಗಿರಲಿ, ತಂದೆ ತುಂಬ ಇಂಪಾರ್ಟೆಂಟ್. ಒಂದು ಹೆಣ್ಮಗಳಿಗೆ ತುಂಬ ಇಂಪಾರ್ಟೆಂಟ್. ಪ್ರೀತಿ ತುಂಬ ತೋರಿಸೋದೇ ಅಪ್ಪನ ಮೇಲೆ. ಅದು ಹೆಂಗೂ ಅಟ್ಯಾಚ್ಡ್ ಆಗಿಬಿಟ್ಟಿರ್ತಾರೆ ಹೆಣ್ಮಕ್ಳು ಅಪ್ಪಂಗೆ, ಗಂಡು ಮಕ್ಕಳು ಅಮ್ಮಂಗೆ ಅಂತ. ಸೊ ನಾನು ತುಂಬ ಹಚ್ಕೊಂಡಿದ್ದಂಥ ಟೈಮಲ್ಲಿ ಅಥವಾ ನನಗೆ ತುಂಬ ನೀಡಿದ್ದ ಟೈಮಲ್ಲಿ ಅದು ಒಂಥರ ಏನೋ ಹೊಸ್ತು ಅನಿಸ್ಬಿಡ್ತು ನನಗೆ. ಪ್ರಪಂಚನೇ ಯಾವುದೋ ಬೇರೆ ಪ್ರಪಂಚ, ಇದು ನಾನಿರೋ ಪ್ರಪಂಚ ಅಲ್ಲ ಇದು ಅಂತ ಅನಿಸ್ಬಿಟ್ಟಿತ್ತು ನನಗೆ. ಮಾರನೇ ದಿನದಿಂದ ಅದೊಂದು ಸ್ಪೇಸ್ ಖಾಲಿ ಆಗ್ಬಿಡುತ್ತೆ. ಹೌದೌದು. ಮನೆನೇ ನಂಗೆ ಮನೆ ಅನಿಸ್ತಾ ಇರಲಿಲ್ಲ. ನಾನು ನಮ್ಮನೇಲೇ ಇದ್ದೀನ ಇಲ್ವಾ ಅಂತ ಗೊತ್ತಾಗದೇ ಇರೋವಂಥ ಟೈಮ್ ಅದು. ಆ್ಯಂಡ್ ಆ ಟೈಮಲ್ಲೆಲ್ಲ ನಾನು ಐ ಮೇಡ್ ಶ್ಯೂರ್ ದಟ್ ಸಂಬಡಿ ಈಸ್ ದೇರ್ ಎಟ್ ಹೋಮ್. ಅಮ್ಮ ಇದ್ದಾರೆ, ಅಮ್ಮ ಇದ್ದಾರೆ, ಊಟ ತಿಂಡಿ ಮಾಡ್ತಿದ್ದಾರೆ. ಹಾಗೆ ಮತ್ತೆ ಸ್ಟ್ರಾಂಗ್ ಆಗಿ ಇಬ್ಬರು ಎದ್ದು ನಿಂತ್ರಿ. ಎಸ್ ಎಸ್. ಅಮ್ಮ ಶಿ ಇಸ್ ವೆರಿ ವೆರಿ ಸ್ಟ್ರಾಂಗ್. ಅಮ್ಮ ತುಂಬ ಸ್ಟ್ರಾಂಗ್. ಅಂದರೆ ಅವ್ರಿಗೆ ಟೀಚರ್ ಅನ್ನೋದೇನು ಜಾಬ್ ಇತ್ತಲ್ವ, ಆ ಜಾಬ್ ಅರ್ಧ ಅವ್ರಿಗೆ ತುಂಬ ಸ್ಟ್ರೆಂತ್ ಕೊಟ್ಟಿದ್ದು. ಆ್ಯಂಡ್ ಆಲ್ಸೋ ಶಿ ಈಸ್ ಅ ವೆರಿ ಸ್ಟ್ರಾಂಗ್ ಲೇಡಿ ಫ್ರಮ್ ದ ಬಿಗಿನಿಂಗ್. ಸೊ ಅವರು ತುಂಬ ಹಾರ್ಡ್ಶಿಪ್ಸ್ನ ನೋಡ್ಕೊಂಡು ಬೆಳೆದಿರೋರು. ಅವರು ಒಂದು ಸ್ಕೂಲಲ್ಲಿ ಓದಿದ್ದವರಲ್ಲ, 1-2-3 ಸ್ಕೂಲಲ್ಲಿ ಓದಿದವರು. ಯಾರ್ದೋ ದೇವಸ್ಥಾನನ ಬೆಳಗಿನ ಜಾವ 4 ಗಂಟೆಗೆ ಹೋಗಿ ದೇವಸ್ಥಾನ ತೊಳೆದು ಅವ್ರು ಸ್ಕೂಲ್ಗೆ ಹೋಗೋರು. ಆ ಲೆವೆಲಿನ ಕಷ್ಟಪಟ್ಟಿದ್ದಾರೆ ಅವರು. ಬಟ್ ಅವಾಗ ಏನು ಅನಿಸ್ತಿಲ್ಲ, ಸ್ಟ್ರಾಂಗ್. ಅಪ್ಪ ಅಷ್ಟು ಗಂಟೆಗಟ್ಟಲೆ ಪೂಜೆ ಮಾಡ್ತಿದ್ರು, ನಮ್ಮ ಮನೇಲಿ ಹೋಮ ಹವನ ನಡೀತಾನೆ ಇತ್ತು, ಅಮ್ಮ ಇಷ್ಟು ಪೂಜೆ ಮಾಡ್ತಿದ್ರು, ನಾವೆಲ್ಲ ದೈವಿಕವಾಗಿ ಇಷ್ಟೊಂದಿದ್ದೀವಿ, ಭಗವಂತ ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಲಿಲ್ಲ. ದೇವ್ರಿಲ್ಲ ಅಂದಿದ್ದೆ ನಾನು ಆ ಟೈಮಲ್ಲಿ. ಯಾವ ದೇವರೆಲ್ಲ ಇಲ್ಲ ಅಂತ ಹೇಳಿದ್ದೀನಿ ನಾನು ಆ ಟೈಮಲ್ಲಿ. ನಾನು ಬಿಟ್ಬಿಟ್ಟಿದ್ದೆ ಪೂಜೆ ಎಲ್ಲ. ಆಲ್ಮೋಸ್ಟ್ 1-1.5 ವರ್ಷ ನಾನು ಮಾಡಿರಲಿಲ್ಲ. ಬಿಕಾಸ್ ಆಫ್ ದಟ್. ಆ್ಯಂಡ್ ಆಲ್ಸೋ ಇಷ್ಟು ಮೆಚುರಿಟಿ ಇರಲಿಲ್ವಲ್ಲ ಸರ್.
ಅವಾಗ ನೋಡಿದ ತಕ್ಷಣ ಹಂಗೆ ಅನ್ಸ್ಬಿಡುತ್ತೆ. ಆ ಟೈಮಲ್ಲಿ ಹಂಗೆ ಅನ್ಸುತ್ತೆ, ಏನಕ್ಕೆ ಮತ್ತೆ ಅಷ್ಟೆಲ್ಲ ದೇವಸ್ಥಾನ ಸುತ್ತರಿತಾರೆ ನಮ್ಮಪ್ಪ, ಅಷ್ಟೆಲ್ಲ ಪೂಜೆ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಹಂಗೆ ಅನ್ಸಿದ್ದಿತ್ತು ನನಗೆ. ಆ ಥರ ಅನ್ಸಿದಾಗ ಅದು ಅನಿಸಿ ಒಂದಷ್ಟು 1.5-2 ವರ್ಷ ನಾನು ಪೂಜೆನೇ ಮಾಡಿಲ್ಲ, ಹೋಗೇ ಇರಲಿಲ್ಲ, ದೇವ್ರ ಮನೆಗೂ ಹೋಗ್ತಿರ್ಲಿಲ್ಲ, 1-1.5 ವರ್ಷ ಹೋಗ್ತಿರ್ಲಿಲ್ಲ, ಯಾವ ದೇವಸ್ಥಾನಗಳಿಗೂ ಹೋಗ್ತಿರ್ಲಿಲ್ಲ, ಏನೂ ಇಲ್ಲ. ಅಗೇನ್ ಲೈಫ್ ಬದಲಾಯಿತು, ಅಗೇನ್ ಲೈಫ್ ಇನ್ನೇನೋ ಹೊಸದು ಹೇಳ್ಕೊಡ್ತು, ಅಗೇನ್ ಮತ್ತೆ ಬದಲಾಯಿತು ಥಾಟ್ಸ್. ಪ್ರತಿ ವರ್ಷ ಹೊಸ ವರ್ಷ ಶುರುವಾದಾಗ ಜನವರಿ 14 ಬಂದರೆ ನಾವೆಲ್ಲ ಸಂಕ್ರಾಂತಿ ಆಚರಣೆ ಮಾಡ್ತೀವಿ, ಅವ್ರೇನು ಮಾಡ್ತಾರೆ ಕೇಳಿ. ಅಪ್ಪನ ಹುಟ್ಟಿದ ಹಬ್ಬ ಅವತ್ತು. ನನಗೆ ಸಂಕ್ರಾಂತಿ ಅಂತ ನಾನು ವಿಶ್ಶೇ ಮಾಡಲ್ಲ. ಸುಮಾರು ಜನಕ್ಕೆ ನಂಗೆ ಯಾರ್ಯಾರು ವಿಶ್ ಮಾಡ್ತಾರೆ ಅವತ್ತು ಹ್ಯಾಪಿ ಸಂಕ್ರಾಂತಿ ಅಂತ ಹೇಳೋದು ಇಲ್ಲ ನಾನು, ಯಾಕೆಂದರೆ ನಂಗೆ ಅದು ಬೇರೆ ಒಕೇಶನ್ ಅದು. ಸೊ ನನ್ನ ತಂದೆ ಅಂದರೆ ಅವ್ರಿಗೆ ಏನೋ ಹೇಳ್ತಿದ್ರು, ರವೀಂದ್ರ ಅಂತ ಹೆಸರಿಟ್ಟಿದ್ದು ಅದಕ್ಕೆ ಅಂತೆ, ರವಿ ಮತ್ತೆ ಇಂದ್ರ ಅಂತ. ಅವತ್ತು ಪಥ ಬದಲಾವಣೆ ಆಗುತ್ತೆ ಸಂಕ್ರಾಂತಿ, ಸೂರ್ಯ ತನ್ನ ಪಥವನ್ನು ಬದಲು ಮಾಡ್ತಾನೆ ಅಂತ, ಹಾಗಾಗಿ ರವೀಂದ್ರ ಅಂತ ಹೆಸರಿಟ್ರು ಅನ್ನೋದು, ಸಂಕ್ರಾಂತಿ ದಿನ ಹುಟ್ಟಿದಾರವರು ಅಂತ. ಸೊ ಹಾಗೆಲ್ಲ ಹೇಳೋರು ನಮ್ಮಪ್ಪ. ಅವರ ಬರ್ಡೇ ಅನ್ನೋದು ಒಂದು ಒಕೇಶನಾಗಿ ಕಾಣುತ್ತೆ, ಬಿಟ್ಟರೆ ನನಗೆ ಮಕರ ಸಂಕ್ರಾಂತಿ ಮೊದಲನೇ ಹಬ್ಬ ಅಂತೆಲ್ಲ ತುಂಬ ಅದಕ್ಕೆ ಪ್ರಶ್ನೆ ಕೇಳಿಲ್ಲ, ತುಂಬ ಕಡಿಮೆ ಸರ್. ನಾನು ಆ ಥರ ಪುಟಾಣಿ ಮಾಡಿಲ್ಲ. ಕೃತಿಕಾ ಜೊತೆ ಅವ್ರ ಅಪ್ಪ ಇರೋದೊಂದು ಫೋಟೋ ಹಾಕ್ತಾರೆ. ಅದು ನನ್ನ ಆಲ್ ಟೈಮ್ ಫೇವ್ರೇಟ್. ಅದು ಯಾವಾಗಲೂ ಅದೊಂದು ಫೋಟೋ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿರುವಂಥ ಫೋಟೋ ಅದು. ಅಂದರೆ ಅದು ಅವರು ಬರೆಸ್ತಿದ್ದಾರೆ ನನಗೆ, ನಾನೇನೋ ಬರಿತಾ ಇದ್ದೀನಿ, ಅವ್ರು ಅದನ್ನು ಹೇಳ್ಕೊಟ್ಟು ಹಿಂಗೆ ನೋಡ್ತಿದ್ದಾರೆ. ಅದು ನನ್ನ ಬೆಸ್ಟ್ ಮೊಮೆಂಟ್ ಅದು ನನಗೆ. ಆಮೇಲೆ ಅಲ್ಲೊಂದು ಜಾಮಿಟ್ರಿ ಬಾಕ್ಸ್ ಇದೆ, ಅದೊಂದು ಆ ಕಾಲದ್ದು ಒಂದು ಜಾಮಿಟ್ರಿ ಬಾಕ್ಸ್, ಅದು ವಿಂಟೇಜ್ ಬಾಕ್ಸ್, ಅದು ಅದೊಂದು ಪೆನ್ಸಿಲ್ಲು ನಟರಾಜ, ಅದು ಅಂದರೆ ಅದೆಲ್ಲ ಒಂಥರ ನನ್ನ ಬಾಲ್ಯ ಹಿಂಗಿತ್ತು ಅಂತ ಪದೇ ಪದೇ ಜ್ಞಾಪಿಸುವಂತಹ ಪಟ ಅದು. ಡು ಯು ಫೀಲ್ ಏನೋ ನಡೆದಾಗ, ಏನೋ ಆದಾಗ ಘಟನೆ, ಖುಷಿ ನೋವು ಏನೋ ಆದಾಗ ಅಪ್ಪ ಅಂತೇನೋ ಮಾತಾಡ್ಕೊಳ್ಳೋದು, ಅಥವಾ ಏನೋದೊಂದು ಅಂದರೆ ಇಂಟ್ರಾಕ್ಷನ್ ನೆನಪಾಗ್ತಿರುತ್ತೆ ಯಾವಾಗಲೂ, ಅಥವಾ ಫೀಲ್ ಮಾಡ್ತೀರಾ? ಎಸ್ ಸರ್, ಅವ್ರ ಪ್ರೆಸೆನ್ಸೇ ಫೀಲ್ ಆಗತ್ತೆ ನಂಗೆ ಸುಮಾರಷ್ಟು ಸಲ. ನನಗೆ ಒಂದೊಂದು ಸಲ ಅಂದರೆ ಯಾವುದೋ ಒಂದು ಅವಾರ್ಡ್ ಗೆದ್ನೋ ಅಥವಾ ಯಾವುದೋ ಒಂದು ಇವಾಗ ಮನೆ ಈ ಥರದ್ದೆಲ್ಲ ಆದಾಗ ಸಮ್ವೇರ್ ಐ ಕುಡ್ ಫೀಲ್ ಹಿಸ್ ಪ್ರೆಸೆನ್ಸ್. ಅವರು ಹೆಂಗೋ ಒಂದು ಕನ್ಸಲ್ಲೋ ಅಥವಾ ಅವ್ರೇನೋ ಒಂದು ಸೈನ್ ಕೊಡೋದು ಏನೋ ಒಂದು ಆಗುತ್ತೆ ನನಗದು. ಅವರಿದ್ದಾರೆ, ಅವ್ರು ನೋಡ್ತಿದ್ದಾರೆ, ಈಸ್ ವೆರಿ ಹ್ಯಾಪಿ ಫಾರ್ ಮೀ. ಇದಕ್ಕೆ ನಾನು ಅಳಲ್ಲ ಸರ್. ನಂಗೆ ಸುಮಾರು ಜನ ನನಗೆ ತಂದೆ ಅಂತ ಬಂದಾಗ, ಮುಂಚೆ ತುಂಬ ಅಳ್ತಿದ್ದೆ ನಾನು, ತಂದೆ ಅಂತ ಬಂದಾಗ ಒಂಥರ ವೀಕ್ ಆಗಿಬಿಡ್ತಿದ್ದೆ ಸಡನ್ನಾಗಿ. ಈಗ ನಾನು ಯಾಕೆ ಅಳಲ್ಲ ಅಂದರೆ ಅದೇ ರೀಸನ್ಗೆ ಸರ್, ಅವ್ರಿಗೆ ಬೇಜಾರಾಗತ್ತೆ, ನಾನು ಹತ್ರ ಅವ್ರಿಗೆ ಬೇಜಾರಾಗತ್ತೆ. ಅವ್ರು ಇರೋಷ್ಟು ದಿನವೂ ನನ್ನ ಖುಷಿಯಾಗಿದ್ದನ್ನು ನೋಡಿ ಈಗ ಇವಳು ನನಗೋಸ್ಕರ ಕಣ್ಣೀರು ಹಾಕ್ತಾಳಲ್ಲ ಅಂತ ಅವ್ರಿಗೆ ಅನಿಸ್ಬಾರ್ದು. ಆ ಕಾರಣಕ್ಕೋಸ್ಕರ ನೋ ಸರ್, ಕಣ್ಣೀರು ಹಾಕಲ್ಲ. ಇಲ್ಲ ಸರ್, ಅವ್ರ ಖುಷಿಗೋಸ್ಕರ ಹಾಕಲ್ಲ ಸರ್. ಹಂಗೆ ಎಸ್ ಅವ್ರು ಎಲ್ಲೋ ಕೂತ್ಕೊಂಡು ಅವ್ರಿಗೆ ಬೇಜಾರಾಗಲ್ವಾ? ಇವಾಗ ನಾನು ಹತ್ರ ಒಬ್ವಿಯಸ್ಲಿ ಹೀಲ್ ಫೀಲ್ ಬ್ಯಾಡ್, ನನ್ನ ಮಗಳು ಅಳ್ತಿದ್ದಾಳೆ ಅಂತ, ಅದು ಬೇಡ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಹಿ ವಿಲ್ ಬಿ ಪ್ರೌಡ್ ಆಫ್ ಮೀ. ಖುಷಿಯಾಗಿರ್ತಾರೆ ಅವ್ರು ನನಗೋಸ್ಕರ. ಆ ಒಂದು ಒಳ್ಳೆ ಫೀಲಲ್ಲೇ, ಒಂದು ಒಳ್ಳೆ ಗುಡ್ ಫೀಲಿಂಗಲ್ಲೇ ಇರ್ತೀನಿ ಅಷ್ಟೇ ನಾನು. ಬೆಂಗಳೂರಿನ ಮಹಾನಗರ ತುಂಬ ಜನಕ್ಕೆ ತುಂಬ ಕಲಿಸುತ್ತಲ್ವ ಆ್ಯಕ್ಚುಲಿ? ಎಸ್ ನನ್ನ ಹೋಲ್ ಪರ್ಸನಾಲಿಟಿನೇ ಬದಲಾಯಿಸ್ಬಿಟ್ಟಿದೆ ಬೆಂಗಳೂರು. ನನಗೆ ಅಂದರೆ ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ನಾ ಹೇಳಿದ್ನಲ್ಲ, ಕಲ್ಲಿಗೆ ಮಾತಾಡಿಸ್ಬೋದು, ಕೃತಿಕಾಗಿ ಮಾತಾಡ್ಸೋಕ್ಕಾಗಲ್ಲ ಅಂತಿದ್ರು. ಅಷ್ಟು ಸೈಲೆಂಟ್. ಏನು ಕೇಳಿದ್ರು ಸರಿ ಆಯಿತು, ಹೌದಾ, ಓಕೆ. 100 ಮಾತಾಡಿದ್ರೆ ಹಾಂ ಅಷ್ಟೇ, ಅಷ್ಟು ಬರ್ತಿತ್ತು. ಇಲ್ಲಿ ಬಂದ ಮೇಲೆ ಅಟ್ಮಾಸ್ಫಿಯರ್ ಚೇಂಜ್ ಆಗಿ ಇಲ್ಲಿ ನೀರು ಕುಡಿದ್ಮೇಲೆ ಮಾತಾಡಲೇಬೇಕಾದಂಥ ಪರಿಸ್ಥಿತಿ ಇದ್ದಾಗಲೂ ಮಾತಾಡದೆ ಕಳ್ಕೊಂಡಿರೋವಂಥದ್ದಿದೆ. ಸೊ ಹಾಗಾಗಿ ಮಾತಾಡ್ಬಿಡೋಣ, ಮನಸ್ಸಲ್ಲಿರೋದು ಹೇಳ್ದೆ ಇದ್ರೆ ಹೆಂಗೆ ಗೊತ್ತಾಗತ್ತೆ ಎದುರುಗಡೆ. ಆದರೂ ನೀವು ಎಲ್ಲರಂತಲ್ಲ, ಅಂದರೆ ಎಕ್ಸ್ಟ್ರಾವರ್ಟ್ ಅಲ್ಲ, ಇಲ್ಲ, ಮತ್ತೆ ಎಲ್ಲರ ಜೊತೆ ಓ ಅಂತ ಬೆರ್ತು ಬಿಡಲ್ಲ, ಇಲ್ಲ, ಗ್ಯಾಂಗ್ ಕಟ್ಟಲ್ಲ, ಇಲ್ಲ, ಅಥವಾ ಯಾವುದೋ ಒಂದು ಗೆಟ್ ಟುಗೆದರ್ ಪಾರ್ಟಿ ಅಥವಾ ಇನ್ಯಾವುದೋ ಇದು ಓ ಅಂತ ನೀವೆಲ್ಲೂ ನಾವು ನೋಡಿಲ್ಲ. ಹೋಗಲ್ಲ ಸರ್, ನಾನು ಹೋಗಲ್ಲ. ಎಂತಕ್ಕೆ ನೀವು ಹಂಗೆ? ನನಗೆ ಅದು ಅಂದರೆ ಅದು ನಾನು ಒಂದು ಬಿಲೀವ್ ಮಾಡೋದು, ಪ್ಲೀಸ್, ನಮ್ಮ ಮನಸ್ಸಿಗೆ ಏನು ನೆಮ್ಮದಿ ಕೊಡುತ್ತೆ, ಖುಷಿ ಕೊಡುತ್ತೆ, ಅದನ್ನು ಮಾಡಬೇಕು. ಹಾಗೆ ನಂಗೆ ಅದು ಖುಷಿ ಕೊಡಲ್ಲ, ನೆಮ್ಮದಿ ಕೊಡಲ್ಲ, ನಾನು ಅದಕ್ಕೆ ಮಾಡಲ್ಲ. ಸಿಂಪಲ್. ನಿಮ್ಮ ಅಂದರೆ ಧಾರಾವಾಹಿ, ಸಿನಿಮಾ, ಫೆಟರ್ನಿಟಿಗಳಲ್ಲೇ ನೀವು ಕಾಣಿಸಲ್ಲ ಆ್ಯಕ್ಚುಲಿ. ಹೌದು ಸರ್, ನಂಗೆ ಎಲ್ಲರೂ ಹೇಳ್ತಾರೆ ಕೂಡ, ಏನಕ್ಕೆ ಕರೆದ್ರೂ ಬರಲ್ಲ ನೀನು, ಯಾವ ಗೆಟ್ ಟುಗೆದರ್ ಇರಲಿ ಅಥವಾ ಮತ್ತೊಂದು ಇರಲಿ. ಇಲ್ಲ, ನನಗದು
ಖುಷಿ ಕೊಡಲ್ಲ. ನಾನು ಒಂದು 10 ನಿಮಿಷ 15 ನಿಮಿಷನಾದರೂ ಖುಷಿ ಇರಬೇಕು, ಒಂದು ನೆಮ್ಮದಿ ಇರಬೇಕು. ಇಲ್ಲ ಅಂದರೆ ಹೆಂಗೆ ಬರೋದಲ್ಲಿಗೆ, ಹೆಂಗೆ ಹೋಗೋದಲ್ಲಿಗೆ? ಸೊ ಯು ವಾಂಟ್ ಟು ಬಿ ಯುವರ್ ಸೆಲ್ಫ್, ನಾನು ನಾನಾಗಿರ್ಬೇಕು. ಹಾಂ ನಂಗೆ ಏನು ಸರಿ ಅನ್ಸುತ್ತೆ, ನೆಮ್ಮದಿ ಅನ್ಸುತ್ತೆ, ಬೇರೆಯವ್ರಿಗೆ ಏನು ಈಗ ಶೂಟಿಂಗ್ ಮುಗೀತು ಅಂದ್ರೆ ಮನೆ, ಡೈರೆಕ್ಟ್ ಮನೆ ಮನೆ ಬಿಟ್ರೆ ಶೂಟಿಂಗ್, ಅದ್ ಬಿಟ್ರೆ ದೇವಸ್ಥಾನದಿಂದ ಮನೆ ಬಿಟ್ರೆ ಜಿಮ್, ಜಿಮ್ ಬಿಟ್ರೆ ಮನೆ. ಇಷ್ಟೇ ಸರ್. ಮನೆ, ಬುಕ್ಕು, ಕೆಲವೊಂದಷ್ಟು ಸೀರೀಸ್ಗಳು, ಆಮೇಲೆ ಬರವಣಿಗೆ, ಏನಾದರೂ ಬರಿಬೇಕನ್ಸಿದ್ರೆ ಬರೆಯೋದು, ಗೀಚೋದು. ಅದು ಬಿಟ್ಟರೆ ಹಾಡ್ತಾ ಕೂತ್ಕೊಳ್ಳೋದು, ಮ್ಯೂಸಿಕ್ ಕೇಳೋದು, ಆಮೇಲೆ ದೇವ್ರ ಧ್ಯಾನ ಮಾಡೋದು, ಪುರಾಣಗಳನ್ನ ಓದೋದು, ಮತ್ತು ಆಚೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಮನೆಗೆ ಬರೋದು, ಅಮ್ಮನ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋದು. ಇಷ್ಟೇ. ಇದು ಬೇರೆಯವರೆಲ್ಲ ಮಾಡ್ತಾರ, ಏನೋ ಹೇ ಬಾರೆ ಸಿನಿಮಾಗೆ ಹೋಗೋಣ, ಬಾರೆ ಮಾಲ್ಗೆ ಹೋಗೋಣ, ಶಾಪಿಂಗ್ ಮಾಡೋಣ. ಅಯ್ಯೋ ಇಲ್ಲ ಬಾರೆ, ಅಯ್ಯೋ ಅಂತೆ. ತುಂಬಾ ಡಿಫ್ರೆಂಟ್ ಆಗಿರೋ ಹೆಣ್ಮಗಳು ಇವರು ಅಂತ ಅನಿಸ್ತಿರುತ್ತೆ ತುಂಬಾ ಜನಕ್ಕೆ. ಇಲ್ಲ ಅಂದ್ರೆ ನಂಗೆ ಅದು ಕೂಡ ಒಬ್ಳೆ ಹೋಗ್ತೀನಿ ನಾನು, ಸಿನಿಮಾಗೆ ನಾನು ಒಬ್ಳೆ ಹೋಗ್ತೀನಿ. ರಿಯಲಿ? ಎಸ್. ಅಮ್ಮಂಗೆ ಕನ್ನಡ ಸಿನಿಮಾಗಳು ಅಪರೂಪಕ್ಕೆ ಇಷ್ಟ. ಅಂದ್ರೆ ಅವರು ತುಂಬಾ ಫಾಂಡ್ ಆಫ್ ಗೋಯಿಂಗ್ ಟು ಥಿಯೇಟರ್ಸ್ ತರ ಅಲ್ಲ. ಸಿನಿಮಾಗೆ ನಾನು ಒಬ್ಳೆ ಹೋಗ್ತೀನಿ. ಮಾಸ್ಕ್ ಹಾಕೊಂಡ? ಹಾ, ಮಾಸ್ಕ್ ಹಾಕೊಂಡು ನೋಡಿದವ್ರು ಇವ್ರು ಯಾರು, ಒಬ್ಬೊಬ್ರೆ ಬರ್ತಾರೆ. ಹ್ಞೂ ಸರ್, ನನಗೆ ಹೇಳ್ತಾರೆ ನೀನು ಒಬ್ಳೆ ಹೆಂಗ್ ಸಿನಿಮಾಗೆ ಹೋಗ್ತೀಯಾ ಅಂತ. ಅದನ್ನೇ ನಾನು ಕೇಳಿದ್ದೆ. ಹೋಗ್ತೀನಿ ಒಬ್ಳೆ ಸಿನಿಮಾ, ಯಾಕೆ ಒಬ್ಳೆಗೆ ಹೋಗಕ್ಕಾಗಲ್ಲ ಸಿನಿಮಾಗೆ ಅಂತ. ಸುಮಾರು ಸಿನಿಮಾಗಳನ್ನ ಒಬ್ಳೆ. ನೀವು ಒಂಥರ ಬಡ್ಡಿ ಫ್ರೆಂಡ್ಸ್ ಯಾರನ್ನೂ ಮಾಡ್ಕೊಂಡಿಲ್ಲ? ಇಲ್ಲ, ನಂಗೆ ಯಾರು ಆ ಥರದವ್ರು ಇಲ್ಲ. ಇದ್ರು ಅಂದ್ರೆ ಇಲ್ಲ ಅಂತ ಅಲ್ಲ, ಬಟ್ ಅಂದ್ರೆ ಹೆಂಗಾಗ್ಬಿಡತ್ತೆ ಅಂದ್ರೆ ಸರ್, ಸರ್ಕಮ್ಸ್ಟೆನ್ಸಸ್ ಇಂದ ನಾನು ಬ್ಯುಸಿ ಆಗಿ ಹೋಗಿದ್ದೆ. ಮಧ್ಯ ಭೂಮಿಗೆ ಬಂದ ಭಗವಂತ ಶುರು ಆದಾಗ ನಾನು ಬ್ಯುಸಿ ಆದೆ. ಅದಾದ್ಮೇಲೆ ಅವ್ರುಗಳೆಲ್ಲ ಬ್ಯುಸಿ ಆಗ್ಬಿಟ್ರು, ಅವ್ರವ್ರದ್ದೇ ಆದಂತ ಲೈಫ್ ಇರುತ್ತಲ್ಲ. ಒಂದು ಗ್ಯಾಂಗ್ ಒಂದು 2-3 ಜನ ಇರ್ತಾರಲ್ಲ ಅಂತ ಕೇಳಿದೆ ಅಷ್ಟೇ. ಇಲ್ಲ ಸರ್, ನೀವು ಅಲ್ಲೂ ಇಲ್ಲ. ನೀವು ಆಕ್ಚುಲಿ ಇಲ್ಲ, ನಾನು ಅಲ್ಲಿನೂ ನಾನು ತೀರಾ ಪ್ರೋ ಇಂಟ್ರೋವರ್ಟೇ ಇರ್ಬೇಕು ನಾನು ಬಹುಶಃ. ಎಲ್ಲೂ ಹೋಗಲ್ಲ. ಕ್ಯಾಫೆಗೆ ಹೋದ್ರೂ ಯಾವ್ದಾದ್ರು ಒಂದು ಕ್ಯಾಫೆಗೆ ಒಬ್ಳೆ ಹೋಗು, ಕೆಫೆ ಕುತ್ಕೋತೀರಾ, ಕುಡಿತೀರಾ, ತಿಂತೀರಾ, ಓದ್ತೀರಾ, ಒಯ್ದು ಬರ್ತೀರಾ. ಎಸ್. ಟ್ರಾವೆಲ್ಲೇ ಒಬ್ಳೆ ಮಾಡ್ತೀನಿ ಸರ್ ನಾನು, ಸೋಲೋ ಟ್ರಾವೆಲರ್ ನಾನು. ನನಗೆ ಇನ್ಯಾರ್ದೋ ಜೊತೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಇವತ್ತಿನವರೆಗೂ ಕಾಣಿಸಿಲ್ಲ ನನಗೆ. ಕೆಲವೊಂದು ನನಗೆ ಹೇಳ್ತಾರೆ, ನೀನು ಟ್ರಾವೆಲ್ ಮಾಡಿದ್ದು ವ್ಲಾಗ್ಸ್ ಎಲ್ಲ ಮಾಡ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೋದಿತ್ತು ಅಂತ. ಅದು ಮಾಡೋದಕ್ಕೆ ಯಾರಾದ್ರೂ ಒಬ್ರು ಜೊತೆಗಿದ್ರೆ ಇನ್ನೂ ಕಂಫರ್ಟಬಲ್ ಇರುತ್ತೆ. ನಾ ಹೋಗೋದೆಲ್ಲ ಒಬ್ಳೆ. ಸೊ ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ವೀಡಿಯೋಸ್ ಮಾಡು, ನಂದಾಗುತ್ತಾ ನನ್ನ ಫೋಟೋಸ್ ತಗೋ. ನಾನು ಸ್ಟ್ರೇಂಜರ್ಸ್ ಹತ್ರ ಫೋಟೋಸ್ ಕೇಳ್ತೀನಿ, ಸರ್ ಒಂದು ಫೋಟೋ ತೆಕ್ಕೊಡಿ ಸರ್, ಒಂದು ಇದರಿಂದ ತೆಕ್ಕೊಡ್ತಾರೆ ಅಷ್ಟೇ, ಮುಗೀತು. ನಾನು ನನ್ನ ಕೈಯಲ್ಲಿ ನನ್ನ ಹತ್ರ ಎಸ್ ನಾನು ಇಲ್ಲ. ನಾನು ಈಗ 12 ಜ್ಯೋತಿರ್ಲಿಂಗಗಳದ್ದು ಏನು ಹೋಗಿದ್ದೆ ನಾನು, ಆಲ್ಮೋಸ್ಟ್ ಎಲ್ಲವೂ ಸೋಲೋನೇ ಹೋಗಿರೋದು ನಾನು. ಯಾವುದೋ 1-2 ಪ್ಲೇಸಿಗೆ ನನ್ನ ಜೊತೆ ಇನ್ನೊಬ್ರು ಹೋಗಿದ್ದೀರಿ ಸೋಲೋ ಟ್ರಾವೆಲಿಂಗ್? ಸರ್ ಒಂದು 56-58 ಪ್ಲೇಸ್ಗಳಿಗೆ ಹೋಗಿದ್ದೀನಿ ಸರ್ ಒಬ್ಳೆ ನಾನು. ಎಸ್. ನಾನು ಯಾರಿಗೂ ಎಸ್ ಅಷ್ಟೊತ್ತರ ಶುರುವಾಗದೆ ವನದುರ್ಗದಿಂದ ಹಂಗೆ ನೋಡಿದ್ರೆ ಅಲ್ಲಿಗೆ ನಾನು ಒಬ್ಬೊಬ್ಳೆ ಇವತ್ತು ರಾತ್ರಿ ಹೊಡ್ಬೇಕು ಅನ್ಸ್ತು ಅಂದ್ರೆ ಹೊರಟೆ ನಾನು ಅಷ್ಟೇ. ಯಾರಿಗೂ ಯಾವ್ದಕ್ಕೂ ವೇಟ್ ಮಾಡಕ್ ಹೋಗಲ್ಲ. ಸೊ ಒಬ್ಳೆ ಕಾಶಿ, ಅಯೋಧ್ಯೆ, ಕುಂಭಮೇಳ ಅಂದ್ರೆ ಪ್ರಯಾಗ್ರಾಜ್, ಆಮೇಲೆ ಉತ್ತರಾಖಂಡ್ ಸುಮಾರು ಸಲ. ಲಾಸ್ಟ್ ಟೈಮ್ ಕೇದಾರ್ನಾಥ್ ಹೋಗಿದ್ದೆ ನಾನು, ಈ ಸಲನೂ ಒಬ್ಳೆ ಹೋಗ್ತಿದ್ದೀನಿ ಕೇದಾರ್ನಾಥ್. ಆಮೇಲೆ ಸೌತಲ್ಲಿ ಬಂದರೆ ತಮಿಳ್ನಾಡಿನ ಸುಮಾರಷ್ಟು ಟೆಂಪಲ್ಗಳು, ತಿರುವಣ್ಣಾಮಲೈ ಇರಬಹುದು, ತಿರುವಣ್ಣಾಮಲೈಯಲ್ಲಿ ಮತ್ತು ಅದೇ ತಿರುವೈಕಾವಲ್ ಈ ಥರ. ಕರ್ನಾಟಕದಲ್ಲೂ ನೀವು ತೊಗೋಬೇಕು ಅಂತಂದರೆ ಸುಮಾರಷ್ಟು ಪ್ಲೇಸ್ಗಳಿಗೆ ಒಬ್ಳೆ ಹೋಗಿದ್ದೀನಿ ನಾನು. ಐ ಟ್ರಾವೆಲ್ ಅಲೋನ್. ಸೊ ಭಾರತದಾದ್ಯಂತ ಎಲ್ಲ ದೇವಸ್ಥಾನ, ಪುರಿ ಇನ್ಫ್ಯಾಕ್ಟ್ ಪುರಿ ಒಬ್ಳೆ ಹೋಗಿದ್ದೀನಿ ನಾನು, ಪುರಿ ಜಗನ್ನಾಥ್ಗೆ, ಒಡಿಸ್ಸಾ. ಹೌದು ಎಕ್ಸ್ಪೀರಿಯನ್ಸ್ ಅದು. ಅಂದರೆ ಎಲ್ಲ ಕಡೆ ಹಿಂಗೆ ಹೋಗೋದು ಒಬ್ಬಳೆ ಸರ್, ಅದು ಒಂಥರ ಗ್ರೇಟ್ ಸರ್. ಅದು ನಮ್ಮ ಬಗ್ಗೆ ನಮಗೆ ವಾವ್ ಅನ್ಸ್ಬಿಡುತ್ತೆ. ನನಗೆ ಅದೇ ಪ್ರತಿ ಸಲ ಅನ್ಸಿರೋದು. ಜನ ಗೊತ್ತಿಲ್ಲ, ಜಾಗ ಗೊತ್ತಿಲ್ಲ. ನಂಗೆ ಸ್ಟಾರ್ಟಿಂಗಲ್ಲಂತೂ ಭಾಷೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ನಂಗೆ ಭಾಷೆ ಗೊತ್ತಾಗ್ತಾ ಇರಲಿಲ್ಲ, ಹೆಂಗೆ ಇವ್ರ ಹತ್ರ ಹೆಂಗ್ ಮಾತಾಡೋದು ಅಂತ. ಹೆಂಗ್ ಮಾತಾಡ್ತಿದ್ರಿ? ತಮಿಳ್ನಾಡಿಗೆ ಹೋದ್ರೆ ಹೆಂಗ್ ಮಾತಾಡ್ತೀರಿ? ತಮಿಳ್ನಾಡು ಅಣ್ಣ ಅವರು ಅಂತ ಅಂದ್ಬಿಟ್ಟು ಹಿಂಗೇನೋ ತೋರಿಸ್ಬಿಡೋದು, ಹಂಗೆ ಬರಲ್ವಲ್ಲ ಆಬ್ವಿಯಸ್ಲಿ, ಹಂಗಾಗತ್ತೆ. ಹಿಂದಿನೂ ನಂಗೆ ಪ್ರಾಬ್ಲಮ್ ಆಗ್ತಿತ್ತು. ಭಯ ಓ ಥೋಡ ಅಂತ ಹೇಳ್ಬಿಟ್ಟು ಅದು ಹಂಗೆ ಏನೋ ಮ್ಯಾನೇಜ್ ಮಾಡ್ಬಿಡೋದು, ಪಾನಿ ಅಂತ ಒಂಚೂರು ಮ್ಯಾನೇಜ್ ಮಾಡ್ಬಿಡೋದು ಹಂಗೆ. ಈಗ ಬರುತ್ತೆ, ಈಗ ಟ್ರಾವೆಲ್ ಮಾಡಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಈಗ ಬರುತ್ತೆ, ಅನುಭವ ಪಾಠ ಕಲಿಸುತ್ತೆ. ನಂಗೆ ಇವತ್ತಿಗೂ ನಾನು ಸಜೆಸ್ಟ್ ಮಾಡ್ತೀನಿ ಜನಕ್ಕೆ, ಸೋಲೋ ಟ್ರಾವೆಲ್ ಮಾಡಿ ಒಮ್ಮೆ ಅಂತ. ನೀವು ಯು ಗೆಟ್ ಟು ಮೀಟ್ ಅ ಲಾಟ್ ಆಫ್ ಪೀಪಲ್, ಹೊಸಬ್ರನ್ನ, ಹೊಸತನ್ನ ಕಾಣಿಸುತ್ತೆ.
ಸೋಲೋ ಟ್ರಾವೆಲಿಂಗ್ ಅನ್ನೋದು. ನಮ್ಮ ಲಿಮಿಟ್ ಇಷ್ಟಲ್ಲ ಅಂತ ತೋರಿಸುತ್ತೆ. ನಂದೊಂದು ಲಿಮಿಟ್ ಹಾಕ್ಕೊಂಡಿರ್ತೀನಿ ನಾನು, ಇಷ್ಟೇ ನನ್ನ ಕೈಲಾಗೋದು ಇಷ್ಟ ಅನಿಸುತ್ತೆ, ಇದಕ್ಕಿಂತ ಜಾಸ್ತಿ ಆಗಲ್ವೇನೋ, ಆಗುತ್ತೆ. ಅದು ಸೋಲೋ ಟ್ರಾವೆಲಿಂಗ್ ಕಲಿಸ್ಕೊಡುತ್ತೆ. ಆಗತ್ತೆ ಅಂತ ಅನಿಸುತ್ತೆ. ಆಗೋದೇ ಇಲ್ಲ ಅನ್ನೋದು ಕೂಡ ಆಗಿದೆ ನನಗೆ. ನಾನು ಇಲ್ಲೆಲ್ಲ ಓಡಾಡೋಕ್ಕೆ ಎಲ್ಲಿ 4 ಕಿಲೋಮೀಟ್ರ್ ಎಲ್ಲ ನಾನೆಲ್ಲಿ ಓಡಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. 10ಕ್ಕೆಲ್ಲ ಆಗುತ್ತೆ ನಂಗೆಲ್ಲಿ ಮೌಂಟೇನ್ ಹೈಕಿಂಗ್ ಎಲ್ಲ ನಂಗೆಲ್ಲಿ ಬರುತ್ತೆ ಅಂತ. ಬಿಕಾಸ್ ನಂಗೆ ಹೈ ಆಲ್ಟಿಟ್ಯೂಡಲ್ಲಿ ಹೋಗೇ ಗೊತ್ತಿಲ್ಲ. ಐ ಹ್ಯಾಡ್ ವೀಸಿಂಗ್ ಇಶ್ಯೂಸ್ ಬ್ಯಾಕ್ ದೆನ್. ಇದೆಲ್ಲ ಲೋ ಬಿ ಪಿ ಇದೆ ನನಗೆ. ಸೊ ಇದೆಲ್ಲ ಇಟ್ಕೊಂಡು ನಂಗೆ ಆಗಲ್ಲ ಬಿಡು, ಪಕ್ಕ ಅಲ್ಲೇನಾದ್ರು ಹೋದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡುತ್ತೆ, ಫಿಕ್ಸ್ ಅದು ಆಯ್ತಲ್ಲ. ನಾನು ಬೆಂಗಳೂರಿನ ಕೋಲ್ಡ್ ಅಂದರೆ ಸರ್ ಒಂದು 18-17 ಆ ಕೋಲ್ಡ್ ತಡೀತಿರ್ಲಿಲ್ಲ ನಾನು. ಚಳಿ ಅಂದರೆ ಚಳಿ, ನನಗೆ ಫುಲ್ ಜಾಕೆಟ್ ಎಲ್ಲ ಹಾಕೊಂಡಲ್ಲ. ಎಷ್ಟಕ್ಕೆ ಹೋಗಿ ಬಂದ್ರಿ? -5 -6 ಆಗುತ್ತೆ. ಅದಕ್ಕೆ ಹೇಳಿದ್ದು ನಾನು, ನಮ್ಮ ಲಿಮಿಟ್ ಅಂತ ನಾವೇನೋ ಅಂದ್ಕೊಂಡಿರ್ತೀವಿ, ಇಷ್ಟೇ ಆಗೋದು ನಮ್ಮ ಕೈಲಿ ಅಂತ. ಅದನ್ನು ಮೀರಿ ಆಗುತ್ತೆ ನಮ್ಮ ಕೈಲಿ. ಎಕ್ಸ್ಪ್ಲೋರ್ ಮಾಡಬೇಕಷ್ಟೆ, ಆ ಮನಸ್ಥಿತಿ ಇರಬೇಕಷ್ಟೆ.